ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ನಾನಾ ವ್ಯಕ್ತಿಗಳು, ಮಠಾಧಿಪತಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಬಂದು ಅವರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಟಿ ಹಾಗೂ ನಟ ಇಬ್ಬರು ಕೂಡ ಆಗಮಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಭುವನ್ ಅವರಿದ್ದಾರೆ, ಭುವನ್ ಅವ್ರನ್ನ ಮಾತಾಡ್ತೀನಿ. ಭುವನ್ ಅವರೇ, ಇವತ್ತು ಕುಟುಂಬದವ್ರನ್ನ ನೀವು ಮಾತಾಡಿಸಿ ಹೊರಗಡೆ ಬಂದಮೇಲೆ ಒಂದು ಮಾತು ಹೇಳಿದ್ರಿ, ಒಂದು ಸಂದೇಶವನ್ನು ಕೊಟ್ಟರೆ ಇವತ್ತು ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿ. ರಿಪಬ್ಲಿಕ್ ಕನ್ನಡದ ಮೂಲಕ ಏನು ಸಂದೇಶ ಕೊಡೋದು ಬಯಸ್ತೀರಿ? ಸರ್, ಇಲ್ಲಿವರೆಗೂ ನಾವು ಹಲವಾರು ಈ ಥರ ಕೇಸ್ಗಳಿಗೆ ಹೋಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಸರ್. ಅದು ರಾಯಚೂರಲ್ಲಿ, ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕಡೆ ಆ ಕಾವಿರುವಾಗ ಇದೇ ಥರ ಇರ್ತಿತ್ತು ಸರ್. ಮೀಡಿಯಾದವರು, ಪೊಲಿಟಿಷಿಯನ್ಸು, ನಟರು ಎಲ್ಲ ಬಂದು ಹೋಗುವಂಥದ್ದು. ಅದಾಗಿ 10 ದಿವಸದಲ್ಲಿ ಯಾರು ಮೂಸಿ ನೋಡೋರು ಯಾರೂ ಇರಲ್ಲ ಸರ್, ವಾಪಸ್ ತಿರುಗೇ ನೋಡಲ್ಲ ಸರ್ ಯಾರು. ಅದಕ್ಕೆ ನಾನು ಹೇಳೋದಿಷ್ಟೇ, ಏನು ಅಂತಂದರೆ ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ ಅಂತ ಹೇಳ್ತೀವಲ್ಲ ನಾವು, ಅದರ ಅರ್ಥ ಏನು ಅಂತಂದರೆ ನಮಗೆ ತಕ್ಷಣ ಇವಾಗ ನ್ಯಾಯ ಕೊಡಿ ಅಂತ. ಮಗು ಹೊಟ್ಟೆ ಹಸಿದಾಗ ನೀವು ಊಟ ಕೊಡಬೇಕೆ ಹೊರತು ಮಗುಗೆ ಒಂದು ವಾರ ಆದಮೇಲೆ ಊಟ ಕೊಡ್ತೀನಿ ಅಂತಂದರೆ ಆ ಮಗು ಬದುಕಿರಲ್ಲ ಸರ್. ಅದಕ್ಕೆ ನಾನು ಹೇಳೋದಿಷ್ಟೇ, ದಯವಿಟ್ಟು ತಕ್ಷಣವಾಗಿ ಯಾವುದೇ ಥರದ್ದು ನ್ಯಾಯ ನಿಮ್ಗೆ ಆಗುತ್ತೋ ಅದನ್ನು ಕೊಡಿ. ಅದಕ್ಕೆ ನಾವು ಉತ್ತರ ಪ್ರದೇಶದ ಎಕ್ಸಾಂಪಲ್ ತೊಗೊಂಡಿದ್ದು ಸರ್. ಅಲ್ಲೇ ಕರ್ಮ ಅಲ್ಲೇ ನ್ಯಾಯ, ಅಲ್ಲೇ ಇನ್ಸ್ಟೆಂಟ್ ಕರ್ಮ ಇನ್ಸ್ಟೆಂಟ್ ನ್ಯಾಯ ಅಂತ ಮಾಡಿದ್ದಾರೆ. ಅಂದರೆ ಕಷ್ಟ ತೊಂದರೆ ಮಾಡಿದ್ರೆ ಅದು ಯಾವುದೇ ಜನಾಂಗದವರಾಗಿರಲಿ, ಯಾರೇ ಆಗಿರಲಿ, ಇನ್ಸ್ಟೆಂಟಾಗಿ ಅವರಿಗೆ ಇದು ಕಾನೂನಲ್ಲಿ ಕರ್ಮ ತೊಗೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ನ್ಯಾಯ ಕೊಡುವಂಥ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾ ಕರ್ನಾಟಕದಲ್ಲಿ ಆ ಥರದೊಂದು ನೀತಿ ನಿಯಮಗಳು ಜಾರಿಗೆ ಬರುತ್ತೆ ಅಂತೇಳಿ? ಸರ್ 100% ಬರುತ್ತೆ ಸರ್. ನಮ್ಮಲ್ಲಿ ಏನು ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಇನ್ನೂ ಇದೆ ಸರ್. ಆದರೆ ಯಾವತ್ತೂ ಆ ವಿಶ್ವಾಸ ನಮ್ಮಲ್ಲಿ ಹೋಗುತ್ತಲ್ವ ಸರ್, ಕರ್ನಾಟಕದಲ್ಲಿ ವಿಷಯನೇ ಬೇರೆ ಥರ ಆಗ್ಬಿಡುತ್ತೆ. ಅಂದರೆ ನಾನಾಗಿ ಮಾತಾಡ್ತಾ ಇಲ್ಲ, ಕರ್ನಾಟಕದ ಒಂದು ಪ್ರಜೆಯಾಗಿ ಕರ್ನಾಟಕದ ಪ್ರಜೆಗಳ ಒಂದು ಮಾತಾಗಿ, ಅವರ ಮನಸ್ಸಿನ ಮಾತಾಗಿ ನಾನು ಹೇಳ್ತಾ ಇರುವಂಥದ್ದು. ಇವತ್ತು ನಾವು ಹಲವಾರು ಕಡೆ ಟೂರ್ ಮಾಡ್ತಾ ಇರ್ತೀವಿ, ಜನರನ್ನು ಭೇಟಿ ಆಗ್ತಿರ್ತೀವಿ. ಜನರಲ್ಲಿ ಯಾವ ಥರದ ರೋಷ ಇದೆ ಅಂತಂದರೆ, ಅವ್ರ ಊರಲ್ಲಿ ಈ ಥರ ಹಲವಾರು ಘಟನೆಗಳು ಆದರೂ ಕೂಡ ಇಲ್ಲಿವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲರೂ ನ್ಯಾಯ ಬೇಕು, ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳ್ಕೊಂಡು ತನಿಖೆ ಯಾರಿಗೆ ಸೇರಬೇಕು? ನಮಗೆ ತನಿಖೆ ಬೇಡ ಸರ್, ನಮಗೆ ನ್ಯಾಯ ಬೇಕು. ನಮಗೊಂದು ರಿಸಲ್ಟ್ ಕೊಡಿ, ನಮಗೊಂದು ಕ್ಲೈಮ್ಯಾಕ್ಸ್ ಕೊಡಿ. ಈ ಹೆಣ್ಣು ಮಗಳಿಗೆ ಯಾವ ರೀತಿಯಲ್ಲಿ ನೀವು ಅವರ ಆತ್ಮಕ್ಕೆ ಶಾಂತಿ ಕೊಟ್ರಿ ಅನ್ನುವಂಥ ನ್ಯೂಸನ್ನು ನಮಗೆ ಕೊಡಿ. ಇಲ್ಲಾಂತಂದರೆ ಈ ಫಯಾಜ್ ಅಂತವ್ರು ಇಲ್ಲೇ ಸುತ್ತಾಡ್ತಾ ಇರ್ತಾರೆ, ಇನ್ನೂ ಸುತ್ತಾಡ್ತಾ ಇದ್ದಾರೆ. ಕಾಮುಕರು, ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಟ್ಟರು ನಮ್ಮ ಸುತ್ತಮುತ್ತ ಇನ್ನೂ ತುಂಬ ಜನ ಸುತ್ತಾಡ್ತಾ ಇರ್ತಾರೆ. ಅವರಿಗೆಲ್ಲ ನಾವು ಯಾವ ಥರದ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ನಡೆಯುತ್ತೆ ಈ ಥರ, ಹೊರಗೆ ಬರ್ತಾರೆ, ಪುನಃ ನಾವು ಹೋಗಿ ಏನೋ ಒಂದು ಮಾಡ್ತೀವಿ, ಪುನಃ ಸ್ಟೇಷನ್ ಒಳಗೆ ಹೋಗಿ ವಾಪಸ್ ಬರ್ತೀವಿ, ಒಂದು ಸಣ್ಣ ಕೇಸ್ ಆಗುತ್ತೆ, ವಾಪಸ್ ಬರ್ತೀವಿ ಅಂತ. ಇದಾಗಬಾರ್ದು. ಯಾವತ್ತೂ ಅವರಲ್ಲಿ ಆ ಹೆದರಿಕೆ ಅನ್ನೋದು ಬರಲ್ವೋ, ಯಾವತ್ತೂ ಅವರಿಗೆ ಕಾನೂನಿನ ಮೇಲೆ ಆ ಹೆದರಿಕೆ ಅನ್ನೋದು ಇಲ್ವೋ, ಈ ಥರ ಘಟನೆಗಳು ನಡೀತಾನೇ ಇರ್ತವೆ. ಒಂದು ಕೇಸನ್ನು ನೀವು ಸಾಲ್ವ್ ಮಾಡ್ಬೋದು, ಬಟ್ ನೀವು ಆ ಹೆದರಿಕೆಯನ್ನು ಹಿಡಿದಿದ್ರೆ ಈ ಥರ ಘಟನೆಗಳು ನಡೀತಾ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನನ್ನ ತಲೆಗೆ ಬರ್ತಾ ಇರೋದೇನು, ತುಂಬ ಸ್ಪಷ್ಟವಾಗಿ, ಇಲ್ಲಿ ನಾವು ಅಲ್ಪಸಂಖ್ಯಾತರು, ಬೇರೆ ಯಾರೂ ಅಲ್ಲ. ನಾವು ಇಲ್ಲಿ ಹುಟ್ಟು ಬೆಳೆದವರು, ನಾವೇ ಅಲ್ಪಸಂಖ್ಯಾತರು ಸರ್. ಒಂದು ದಿವಸ ಬರುತ್ತೆ, ನಾವೇ ಹೋಗಿ ಔಸ್ಕೊಂಡು, ಡೋರಲ್ಲಿ ಲಾಕ್ ಹಾಕ್ಕೊಂಡು ನಾವು ಔಸ್ಕೊಂಡು ಕಿಟಕಿಯಿಂದ ನೋಡೋ ಸಂದರ್ಭ ಅತಿ ಬೇಗ ಬರುತ್ತೆ ನೋಡಿ. ನಾನು 5 ವರ್ಷದ ಹಿಂದೆ ಇದನ್ನೇ ಹೇಳಿದ್ದೆ, ಇವಾಗಲೂ ಇದನ್ನೇ ಹೇಳ್ತಾ ಇದ್ದೀನಿ. ನಾವು ಮನೆ ಒಳಗಡೆ ಔಸ್ಕೊಂಡು ಕಿಟಕಿಯಿಂದ ನಮಗೆ ಯಾರು ಹೊಡೆಯೋಕ್ಕೆ ಬರ್ತಾರೋ ಅಂತ ನೋಡುವಂಥ ವ್ಯವಸ್ಥೆ ನಮ್ಮಲ್ಲಿ ಬಂದೇ ಬರುತ್ತೆ. ಅದು ಬರೋದಕ್ಕಿಂತ ಮುಂಚೆ ನಾವೆಲ್ಲ ಎಚ್ಚೆತ್ತುಕೊಂಡು ಏನೋ ಒಂದು ವಿಷಯ ಮಾಡಿದ್ವಾ ನಾವೆಲ್ಲ ಬದುಕ್ಬೋದು. ಇಲ್ಲಾಂದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ.